ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಿಷಯ ಏನಂದರೆ, ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆಯ ರೈತರಿಗೆ ಮತ್ತೆ 2 ಹೊಸ ಕೊಡುಗೆಗಳನ್ನು ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಹೊಸ ಕೊಡುಗೆಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. ಈಗ ಫೆಬ್ರವರಿಯಲ್ಲಿ ಬಜೆಟ್ ಶುರುವಾಗ್ತಾ ಇದೆ. ಆ ಬಜೆಟ್ನಲ್ಲಿ ರೈತರಿಗೋಸ್ಕರ 3 ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ರೆ ಆ 3 ವಿಷಯಗಳು ಏನಂತಂದ್ಬಿಟ್ಟು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆಗಿದ್ರೆ 3 ವಿಷಯಗಳು ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನೀವು ಕೇಳ್ತಾ ಇರೋದು ನಿಜ. ಪ್ರಧಾನಮಂತ್ರಿಯವರು ರೈತರಿಗೋಸ್ಕರ ಈಗ 3 ಹೊಸ ಯೋಜನೆಗಳನ್ನು ಪರಿಚಯಿಸ್ತಾ ಇದ್ದಾರೆ. ಅದರಲ್ಲಿ ಹಳೆ ಯೋಜನೆಗಳು ಇದ್ದಾವೆ, ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ 3 ಯೋಜನೆಗಳಲ್ಲಿ ಒಂದು ಯೋಜನೆ ರೈತ ಕ್ರೆಡಿಟ್ ಕಾರ್ಡ್ ಯೋಜನೆ ಇದೆ, ಮತ್ತೊಂದು ರೈತ ಕಲ್ಯಾಣ ನಿಧಿ ಒಂದಿದೆ, ಮತ್ತು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಸಮೃದ್ಧಿ ಯೋಜನೆ 3 ಯೋಜನೆಗಳಿದ್ದಾವೆ ಸ್ನೇಹಿತರೆ. ಆ 3 ಯೋಜನೆಗಳಿಗೂ ಈಗ ಹೊಸ ಒಂದು ಗುಡ್ ನ್ಯೂಸ್ ಒಂದನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅಧಿಕೃತವಾಗಿ ನಿನ್ನೆ ಹೇಳಿದ್ದಾರೆ ಅಂತಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹಾಗಿದ್ರೆ ಏನಪ್ಪ ಇದು 3 ವಿಷಯಗಳು ಅಂತಂದರೆ, ಈಗ ಕ್ರೆಡಿಟ್ ಕಾರ್ಡ್ನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಈಗಿರೋ ಲಿಮಿಟು 3 ಲಕ್ಷ ರೂಪಾಯಿ ಇದೆ. ಅದನ್ನು 5 ಲಕ್ಷವರೆಗೂ ನಾವು ಏರಿಕೆ ಮಾಡ್ತೀವಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿಗಳು ಬಂದಿದ್ದಾವೆ ಸ್ನೇಹಿತರೆ. ಇದನ್ನು ಈಗ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಬರೋ ಬಜೆಟ್ನಲ್ಲಿ ಅನೌನ್ಸ್ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ರೆ ಯಾರೆಲ್ಲ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದೀರಾ, ನಿಮ್ಗೆಲ್ಲರಿಗೂ ಶುಭ ಸುದ್ದಿ, ಒಳ್ಳೆ ನ್ಯೂಸ್ ಇದೆ ಇದು. ಯಾಕಂದರೆ ಇದುವರೆಗೂ 3 ಲಕ್ಷ ಲಿಮಿಟ್ ಇತ್ತು, ಈಗ ಅದನ್ನು 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ರೈತ ಕಲ್ಯಾಣ ನಿಧಿ ಯೋಜನೆ ಏನಿದೆ ಸ್ನೇಹಿತರೆ, ಅದನ್ನು ಕೂಡ ನರೇಂದ್ರ ಮೋದಿಯವರು ರೈತರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು, ರೈತರನ್ನು ಆರ್ಥಿಕವಾಗಿ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರೈತ ಕಲ್ಯಾಣ ನಿಧಿಯಲ್ಲಿ ಈಗ ಹೋದ್ಸಲಿ ಬಜೆಟಲ್ಲಿ 65,529 ಕೋಟಿ ರೂಪಾಯಿ ಮೀಸಲಿಟ್ಟಿದ್ರು ಸ್ನೇಹಿತರೆ ರೈತರ ಕಲ್ಯಾಣ ನಿಧಿಯಲ್ಲಿ. ಆದರೆ ಈ ಸರ್ತಿ ಅದನ್ನು 5-7% ಹೆಚ್ಚಳ ಮಾಡಿ ನಾವು ರೈತರ ನಿಧಿಗೆ ಅಷ್ಟು ಅಮೌಂಟ್ ಇಡ್ತೀವಿ ಅಂತಂದ್ಬಿಟ್ಟು ಕೂಡ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಈಗ ಬಿತ್ತನೆ ಬೀಜ ಇರ್ಬೋದು ಮತ್ತು ರಸಗೊಬ್ಬರಕ್ಕೆ GST ಇದೆಯಲ್ಲ, ಅದನ್ನು ಕೂಡ ಕಡಿಮೆ ಮಾಡ್ತೀವಿ ಅಂತಂದ್ಬಿಟ್ಟು ಕೂಡ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ ಅಂತ ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ರೈತ ಕಲ್ಯಾಣ ನಿಧಿಯಲ್ಲೂ ಕೂಡ 5-7% ಹೆಚ್ಚಿಗೆ ಮಾಡಿ, ಮತ್ತು ಈಗ ರಸಗೊಬ್ಬರ ಬಿತ್ತನೆ ಬೀಜಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ನು ಕೂಡ 3-5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೋಡಿ ನೀವು ಈಗ ಮತ್ತೆ ಇನ್ನೊಂದು ಮುಖ್ಯವಾದ್ದೇನೆಂದರೆ, ಈಗ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ಈಗ ಪ್ರತಿ 4 ತಿಂಗಳಿಗೆ 2,000 ಹಣ ಬರ್ತಾ ಇದೆ. ಅದನ್ನು ಕೂಡ ಡಬಲ್ ಮಾಡ್ತೀವಿ ಅಂತಂದ್ಬಿಟ್ಟು 2024 ಆಗಸ್ಟ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಅಂತಂದ್ಬಿಟ್ಟು ಮಾಹಿತಿ ಬಂದಿದೆ ಸ್ನೇಹಿತರೆ. ರೈತರನ್ನು ಆರ್ಥಿಕವಾಗಿ ಮೇಲೆ ತಗೊಬರಬೇಕು, ಅದೇ ನಮ್ಮ ಸರ್ಕಾರದ ಉದ್ದೇಶ ಅಂತ ನರೇಂದ್ರ ಮೋದಿಜಿಯವರು, ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಈಗ ಕಿಸಾನ್ ಕ್ರೆಡಿಟ್ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ 3 ಲಕ್ಷದಿಂದ 5 ಲಕ್ಷದವರೆಗೆ ಬೆನಿಫಿಟ್ ಸಿಗುತ್ತೆ ನೆಕ್ಸ್ಟ್ ಬಜೆಟ್ ಆದಮೇಲೆ. ಮತ್ತು ಕಿಸಾನ್ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಎಲ್ಲ ರೈತರಿಗೂ 6,000ದಿಂದ 12,000ವರೆಗೂ ಮಾಡ್ತೀವಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿ ಬಂದಿದೆ ಸ್ನೇಹಿತರೆ. ಅದರ ಜೊತೆಗೆ ರೈತ ಕಲ್ಯಾಣ ನಿಧಿಗೂ ಕೂಡ ಅವರು ಈ ಸರ್ತಿ 5-7% ಹಣವನ್ನು ಹೆಚ್ಚಿಗೆ ಮಾಡಿ ನಾವು ಎಲ್ಲ ರೈತರಿಗೆ, ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಅನುಕೂಲ ಆಗಬೇಕು. ನಮ್ಮ ಉದ್ದೇಶ ಈ ದೇಶದ ರೈತರನ್ನು ಕಾಪಾಡಬೇಕು, ರೈತರ ಜೊತೆ ನಾವು ನಿಂತ್ಕೋತೀವಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿಗಳು ಬಂದಿದೆ ಸ್ನೇಹಿತರೆ. ಮೋದಿಜಿಯವರು ಕೂಡ ನಾವು ಯಾವತ್ತೂ ರೈತರ ಪರವಾಗಿ ಇರ್ತೀವಿ, ರೈತರಿಗೋಸ್ಕರ ನಮ್ಮ ಸರ್ಕಾರ ಯಾವತ್ತೂ ಒಳ್ಳೆ ಕೆಲಸಗಳು ಮಾಡ್ತೀವಿ ಅಂತಂದ್ಬಿಟ್ಟು ಕೂಡ ನರೇಂದ್ರ ಮೋದಿಜಿಯವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಈ ಬಜೆಟ್ನಲ್ಲಿ ರೈತರಿಗೋಸ್ಕರ ಸಿಕ್ಕಿರುವ ಮಾಹಿತಿಗಳು ಇದು ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ, ಒಂದು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.